ಎಲ್ಲರಿಗೂ ನಮಸ್ಕಾರ. ನಾನು DCP ನಾರ್ತ್ ಬ್ಯಾಂಗ್ಳೂರ್ ಸಿಟಿ. ನಮ್ಮ ಡಿವಿಷನಲ್ಲಿ 2023ನೇ ವರ್ಷದಲ್ಲಿ ಅರೌಂಡ್ 3200 FIRಗಳು ಸೈಬರ್ ಅಪರಾಧಗಳಲ್ಲಿ ರಿಜಿಸ್ಟರ್ ಆಗಿದೆ. ಇದು ನಮ್ಮ ಟೋಟಲ್ ಕ್ರೈಮ್ನಲ್ಲಿ, ಅಂದರೆ ಈಗ ನಮ್ಮ ಡಿವಿಷನಲ್ಲಿ ಅರೌಂಡ್ 7000 FIR ಆಗಿದ್ದರೆ ಅದರಲ್ಲಿ 3000ಕ್ಕಿಂತ ಮೇಲ್ಪಟ್ಟು ಕೇಸಸ್ಗಳು ಸೈಬರ್ ಸ್ಪೇಸ್ನಲ್ಲಿ ಆಗಿರೋಂಥದ್ದು. ಈಗ ತಮ್ಗೆ ಗೊತ್ತಿದೆ ವಿಚಾರ, ಎಲ್ಲರಿಗೂ ಗೊತ್ತಿರಬೇಕಂತ ವಿಚಾರ ಏನಂದರೆ, ಈಗ ಎಸ್ಪೆಷಲಿ ಕ್ರೈಮ್ ಏನಿದೆ ಈಗ ಕನ್ವೆನ್ಷನಲ್ ಸ್ಟೈಲಿಂದ ನಮಗೆ ಸೈಬರ್ ಸ್ಪೇಸ್ ಮೇಲೆ ಸ್ಲೋ ಆಗಿ ಮೂವ್ ಆಗ್ತಾ ಇದೆ. ಇದು ಟೋಟಲ್ ಕೇಸಸ್ನಲ್ಲಿ 40% ಅಂದರೆ ಇಟ್ಸ್ ಅ ಹ್ಯೂಜ್ ಎವ್ರಿ ಇಯರ್ ಮೋರ್ ದ್ಯಾನ್ 25% ಕೇಸಸ್ ನಾವು ಇಂಪ್ರೂವ್ಮೆಂಟ್ ಇದೆ. ಈಗ ಕೆಲವು ಪೊಲೀಸ್ ಸ್ಟೇಷನಲ್ಲಿ ಮೋರ್ ದ್ಯಾನ್ 40% 50% ಹೈಕ್ ಇದೆ. ಅಂದರೆ ಒಂದು ವರ್ಷದಿಂದ ನೆಕ್ಸ್ಟ್ ಇಯರ್ಗೆ ರಿಜಿಸ್ಟರ್ ಆಗುವಂಥ ಸೈಬರ್ ಅಫೆನ್ಸಸ್. ಸೊ ಈಗ ಇದು ವಿಚಾರ ಬಗ್ಗೆ ಅಂದರೆ ಸೈಬರ್ ಸ್ಪೇಸಸ್ ಬಗ್ಗೆ ಹೇಳಬೇಕಂದ್ರೆ, ಈಗ ನಮಗೆ ಎನಿಥಿಂಗ್ ರಿಲೇಟೆಡ್ ಟು ದ ಇಂಟರ್ನೆಟ್ ಆರ್ ಕಂಪ್ಯೂಟರ್ ಸ್ಪೇಸ್ನಲ್ಲಿ ಇಂಟರ್ ಕನೆಕ್ಟೆಡ್ ವರ್ಲ್ಡ್ ಏನಿದೆ, ಇದು ಅಫೆನ್ಸ್ ಶುರುವಾಗೋದು ಬೇರೆ ಯಾವುದೋ ಕೆನಡಾಯಿಂದ ಆಗಲಿ ಜಾಂಬಿಯಾಯಿಂದ ಆಗಲಿ ಯಾವುದೋ ಒಂದು ರಾಜ್ಯದಿಂದ ಅಫೆಂಡ್ರಲ್ಲಿ ಕೂತ್ಕೊಂಡು ಇಂಡಿಯಾದಲ್ಲಿ ಕೂತಿದ್ದ ಇಲ್ಲ ನಾವು ಬ್ಯಾಂಗ್ಳೂರಲ್ಲಿ ಕೂತಿದ್ದ ಒಬ್ಬ ವ್ಯಕ್ತಿ ಮೇಲೆ ಒಂದು ದಾಳಿನಿ ಮಾಡಬಹುದು. ಆ ದಾಳಿ ಯಾವ ರೀತಿಯಲ್ಲಿ ಇರುತ್ತೆ ಅಂದರೆ, ಅದು ನಮಗೆ ಗೊತ್ತಾಗೋದಿಲ್ಲ. ನಮ್ಗೆ ಗೊತ್ತಿಲ್ಲದೆ ಅಥವಾ ನಾವು ಯಾವುದೋ ಒಂದು ಪ್ರಲೋಭಕ್ಕೆ ಗುರಿಯಾಗಿ ಅದರಿಂದ ದುಡ್ಡು ಲಾಸ್ ಮಾಡ್ಕೊಳ್ಳುವಂಥದ್ದು ಆಗಿರುತ್ತದೆ. ಅದು ಒಂದು. ಇನ್ನೊಂದು ಕೆಲವು ಯಾಕಂದರೆ ಈಗ ನಾವು ಮೇಜರಾಗಿ ಅಫೆನ್ಸಸ್ ಪ್ಯಾಟರ್ನ್ ನೋಡಿದರೆ ನಮಗೆ ಎಸ್ಪೆಷಲಿ ಜಾಬ್ ರಿಲೇಟೆಡ್ ಅಂತ ಹೇಳ್ತೀವಿ. ಈಗ ನಮ್ಮ ಏರಿಯಾದಲ್ಲಿ ಎಸ್ಪೆಷಲಿ ಬ್ಯಾಂಗ್ಳೂರು ನಾರ್ತ್ ನೋಡಿದರೆ ನಮಗೆ ಇಟ್ಸ್ ಲೈಕ್ ಓಕೆ ಲೋ ಆ್ಯಂಡ್ ಮಿಡಿಲ್ ಇನ್ಕಮ್ ಗ್ರೂಪ್ಸ್ ವಾಸವಿರುವಂಥ ಏರಿಯಾ. ಇದರಲ್ಲಿ ತುಂಬ ಜನ ಡಿಗ್ರಿ ಹೋಲ್ಡರ್ಸ್ ಮತ್ತು ದಿನನಿತ್ಯ ಕೆಲಸಕ್ಕೆ ಹೋಗುವವರು ಅಥವಾ ಜಾಬ್ ಸೀಕರ್ಸ್, ಡಿಗ್ರಿ ಕಂಪ್ಲೀಟ್ ಆಗಿರೋರಂಥವ್ರು. ಸೊ ಅವರು ಜಾಸ್ತಿ ಇರುವಂಥ ಕಾರಣಕ್ಕೆ ಅವ್ರೇನು ಮಾಡ್ತಾರೆ, ಯಾವುದೋ ಒಂದು ಮೊಬೈಲ್ ಆಗಲಿ ಅವ್ರ ಮೇಲ್ ಆಗಲಿ ಒಂದು ಲಿಂಕ್ ಬರ್ತಾ ಇರುತ್ತೆ, ನಿಮಗೆ ಜಾಬ್ ಕೊಡಿಸ್ತೀವಿ, ದಿನಕ್ಕೆ ಇಷ್ಟು ಸಂಪಾದನೆ ಮಾಡಬಹುದು ಅಂತ. ಆ ನಿಮಿಷದಲ್ಲಿ ಇವರೇನು ಮಾಡ್ತಾರೆ, ಅವಶ್ಯಕತೆ, ಯಾಕಂದರೆ ವಿ ನೀಡ್ ಜಾಬ್ ಫಸ್ಟ್. ಸೊ ವೆನ್ ಸಚ್ ಅಪಾರ್ಚುನಿಟಿ ಕಮ್ it's easy for anybody to click that link and give all our KYC details. ಕೊಟ್ಟಿದ ಮೇಲೆ ಆಟೋಮೆಟಿಕ್ಕಾಗಿ ಅವರು ನಮ್ಮ ಅಕೌಂಟಿಂದಾಗಲಿ ದುಡ್ಡು ಡ್ರಾ ಮಾಡೋದು ಒಂದು, ಅಥವಾ ನಮಗೆ ಒಂದು ಚಿಕ್ಕ ಟಾಸ್ಕ್ ಕೊಟ್ಟು ಇದಕ್ಕೆ ನೀವು ಇಷ್ಟು ಕೊಟ್ಟಿದ್ರೆ ನಾವು ಇಷ್ಟು ದುಡ್ಡು ಕೊಡ್ತೀವಿ ಅಂತ ಹೇಳಿ ಒಂದು ಟೈಪ್ ಆಫ್ ಒಂದು ಏನಂತ ಹೇಳ್ತೀವಿ, ಒಂದು ಯಾವುದು ಪಾಂಜಿ ಸ್ಕೀಮ್ ಥರ. ಒಂದು 10 ರೂಪಾಯಿ ಇನ್ವೆಸ್ಟ್ ಮಾಡಿದರೆ 20 ರೂಪಾಯಿ ಮಧ್ಯದಲ್ಲಿ ಈ ಟಾಸ್ಕ್ ಕಂಪ್ಲೀಟ್ ಮಾಡಬೇಕು. ಈ ಒಂದು ಆಗಿದರೆ ಮತ್ತೆ ಒಂದು 10 ಕೊಟ್ಟಿದ್ರೆ 20 ಕೊಟ್ಟಿದ್ರೆ 40 ಕೊಟ್ಟಿದ್ರೆ 80, ಆ ರೀತಿಯಲ್ಲಿ ಒಂದು ಚೈನ್ ಲಿಂಕಲ್ಲೆಲ್ಲ ತಗೊಂಡು ಒಂದು ದೊಡ್ಡ ಮೊತ್ತದಲ್ಲಿ ನಾವು ಇನ್ವೆಸ್ಟ್ ಮಾಡಿದ ಮೇಲೆ ಅವ್ರು ನಮಗೆ ಕನೆಕ್ಷನ್ನು ಮಿಸ್ ಮಾಡ್ಕೊಂಡದು, ಆ ರೀತಿಯಲ್ಲಿ ಆಗ್ತದೆ. ಇನ್ನೊಂದು ಈಗ ಹೊಸದಾಗಿ ಆಗ್ತಾ ಇರೋದು ನಮ್ಮದು ಈಗ ಕೊರಿಯರ್ ರಿಲೇಟೆಡ್ ಅಂತ ಹೇಳ್ತೀವಿ, ಎಸ್ಪೆಷಲಿ ಕೊರಿಯರ್ ಸ್ಕ್ಯಾಮ್ಸ್ ಅಂತ. ಈಗ ಫೆಡೆಕ್ಸ್ ಅಥವಾ ಬೇರೆ ಕೊರಿಯರ್ನಲ್ಲಿ ಅಂದರೆ ನಿಮಗೆ ಒಂದು ಫೋನ್ ಕಾಲ್ ಬರುತ್ತೆ, ನಿಮ್ಮ ಹೆಸರ ಮೇಲೆ ಯಾವುದೊಂದು ಕೊರಿಯರ್ ಸಿಕ್ಕಿದೆ, ಆ ಕೊರಿಯರ್ನಲ್ಲಿ ಕೆಲವು ನಾರ್ಕೋಸ್ಟಿಕ್ ಸಬ್ಸ್ಟಾನ್ಸಸ್ ಅಂದರೆ ಇಲ್ಲಿಗಲ್ ಸಬ್ಸ್ಟಾನ್ಸಸ್ ಯಾವುದಿದೆ ಅದು ಇದೆ ಅಂತ ಹೇಳಿ ನಮಗೆ ಫೋನ್ ಬರುತ್ತೆ. ನಮಗೊಂದು ಭಯನಲ್ಲಿ ಹಾಕಿಬಿಡ್ತಾರೆ, ಒಂದು ಎನ್ವಿರಾನ್ಮೆಂಟ್ ಕ್ರಿಯೇಟ್ ಮಾಡ್ತಾರೆ. ಅವರು ಕ್ರಿಯೇಟ್ ಮಾಡಿ ನಿಮ್ಮದೆಲ್ಲ ಡಾಕ್ಯುಮೆಂಟ್ಸ್ ವೆರಿಫೈ ಮಾಡಬೇಕು, ನಿಮ್ಮ ಮನಿ ಅಕೌಂಟ್ಸ್ ಎಲ್ಲ ವೆರಿಫೈ ಮಾಡಬೇಕು ಅಂತ ಒಂದು ವಿಚಾರ ಹೇಳಬೇಕು. ನಮ್ಮ ಅಕೌಂಟ್ಸ್ನಲ್ಲಿ ಇರೋ ದುಡ್ಡು ಎಲ್ಲನೂ ಅವರು ತಗೊಂಡು ಬೇರೆ ಅಕೌಂಟ್ಸ್ಗೆ ಟ್ರಾನ್ಸ್ಫರ್ ಮಾಡುವಂಥದ್ದು ಒಂದು ಹೊಸ ಮೋಡಸ್ ಇದು ಬಿಟ್ಟು ಇದು ಕೊರಿಯರ್ ಸ್ಕ್ಯಾಮ್ನಲ್ಲಿ ಬರ್ತದೆ. ಇದು ಬಿಟ್ಟು ಈಗ ಬೇರೆ ಬೇರೆ ರೀತಿಯಲ್ಲಿ ತುಂಬ ಇದೆ, ಇನ್ವೆಸ್ಟ್ಮೆಂಟ್ ಟ್ರಾನ್ಸ್ಫರ್ ಇದೆ. ಈಗ ಇತ್ತೀಚೆಗೆ ನಾವು ಟೆಲಿಗ್ರಾಮ್ನಲ್ಲಿ ಇನ್ಸ್ಟಾಗ್ರಾಮ್ಸ್ನಲ್ಲಿ ತುಂಬ ನೋಡ್ತಾ ಇದ್ವಿ, ಗ್ರೂಪ್ಸ್ ಎಲ್ಲ ಹಾಕಿಬಿಟ್ಟು ನೀವು ಈ ಸ್ಟಾಕ್ನಲ್ಲಿ ಇನ್ವೆಸ್ಟ್ ಮಾಡಿ, ಇದರಲ್ಲಿ ಇನ್ವೆಸ್ಟ್ ಮಾಡಿ, ಈ ಕಂಪನಿಯಲ್ಲಿ ಇನ್ವೆಸ್ಟ್ ಮಾಡಿದರೆ ನಿಮಗೆ ಒಂದು 40% 60% ರಿಟರ್ನ್ಸ್ ವಿತಿನ್ ದ 6 months ಬರುತ್ತೆ ಅಂತ ಹೇಳಿ ಜಾಸ್ತಿ ರೇಟ್ ಆಫ್ ರಿಟರ್ನ್ಸ್ ಏನಿದೆ ಜಾಸ್ತಿ ತೋರಿಸಿ ಇವ್ರ ಕಡೆಯಿಂದ ಇನ್ವೆಸ್ಟ್ಮೆಂಟ್ಸ್ ತಗೊಳ್ಳುವಂಥದ್ದು ಇನ್ನೊಂದು. ಇದು ಬಿಟ್ಟು ಇದರಲ್ಲಿ ಇತ್ತೀಚೆಗೆ ತುಂಬ ಜನ ಕ್ರೂಡ್ಸ್ ಟುಗೆದರ್ ಲಾಸ್ ಆಗ್ತಾ ಇದೆ. ಫಾರ್ ಎಕ್ಸಾಂಪಲ್ ನಮ್ಮ ನಾರ್ತ್ ಸೆನ್ನಲ್ಲಿ ಲಾಸ್ಟ್ ಇಯರ್ ಅಥವಾ ಈ ಜನವರಿ ತಿಂಗಳಲ್ಲಿ ಒಂದು ಕೇಸ್ನಲ್ಲಿ ಮೋರ್ ದ್ಯಾನ್ 2 crores ಆಗಿ ಅಂತ ಹೇಳಿದ್ದಾರೆ. ಒಬ್ಬ ವ್ಯಕ್ತಿ ಮೋರ್ ದ್ಯಾನ್ 2 crores ಲಾಸ್ ಆಗಿ ಅಂತ ಕೇಸಸ್ ಇದೆ. ಈಗ ಕೆಲವು ಕೇಸಸ್ನಲ್ಲಿ ಯಾವುದೋ ಒಂದು ಬಿಸ್ನೆಸ್ ಮಾಡಿಸಿ ನಿಮ್ಮ ಕಡೆಯಿಂದ ರಿಜಿಸ್ಟ್ರೇಷನ್ ಮಾಡಿಸ್ಕೊಂಡು ಮಾಡುವಂಥ ಇನ್ವೆಸ್ಟ್ಮೆಂಟ್ ಫ್ರಾಮ್ ಈ ರೀತಿಯಲ್ಲಿ ಆಗುತ್ತೆ. ಈಗ ಇನ್ನೊಂದು ನಾವು ಜಾಸ್ತಿ ನೋಡುವಂಥದ್ದು ಈ ಅಬ್ಸೀನ್ ಇಮೇಜ್ ನಮ್ಮದು ವಿಡಿಯೋ ಕಾಲ್ ಫೋನ್ ಮಾಡಿ ಒಂದು ಕಾಂಪ್ರಮೈಸ್ ಪೊಸಿಷನ್ಸ್ ಇರುವಂಥದ್ದು ವೀಡಿಯೋಸ್ಗಳೆಲ್ಲ ತಗೊಂಡು ನಮಗೆ ಬ್ಲಾಕ್ ಮೇಲ್ ಮಾಡಿ ನಮ್ಮ ಕಡೆಯಿಂದ ದುಡ್ಡು ತಗುವಂಥದ್ದು ನಡೀತಾ ಇದೆ ಈಗ. ಸೊ ಇತ್ತೀಚೆಗೆ ನೀವೆಲ್ಲ ನ್ಯೂಸ್ ಪೇಪರಲ್ಲಿ ಕೇಳಿರ್ಬೋದು, ಡಿಜಿಟಲ್ ಅರೆಸ್ಟ್ ಅಂತ ನಾವು
ಡಿಜಿಟಲ್ ರೇಪ್ ಅಂತ ಇದೆಲ್ಲ ಕೇಳ್ತಾ ಇರ್ತೀವಿ. ಅಂದರೆ ಯಾರೂ ಇರಲ್ಲ, ನಮಗೆ ನಮ್ಮ ಪಾರ್ಟಿಗೆ ನಾವೇ ಅರೆಸ್ಟ್ ಆಗ್ತೀವಿ ಬೈ ಲಿಸ್ನಿಂಗ್ ಟು ದಿ ಮೊಬೈಲ್ ಫೋನ್ ಆಗಲಿ, ಯಾವುದೋ ಒಂದು ಕಾಲ್ ಆಗಲಿ, ನಾವು ಅದನ್ನು ಇಟ್ಕೊಂಡು ನಾವು ಅದನ್ನು ನಮ್ಮಂತ ನಾವೇ ಅರೆಸ್ಟ್ ಆಗ್ತೀವಿ. ಆ್ಯಂಡ್ ವಿ ಸರೆಂಡರ್ ಅವರ್ಸೆಲ್ಸ್ ಟು ಅದರ್ ಫೆಲೋ ವಿ ಸಿಟ್ಟಿಂಗ್ ಸಮ್ವೇರ್ ಇನ್ ಔಟ್ಸೈಡ್ ಆಫ್ ದ ಇಂಡಿಯಾ ಆಗಲಿ, ಔಟ್ಸೈಡ್ ಆಫ್ ದ ನಮ್ಮ ಸ್ಟೇಟ್ ಆಗಲಿ. ಸೊ ಈ ಅಂತರ್ಜಾಲ ಬೇಸಿಸ್ ಮೇಲೆ ಅಂದರೆ ಸೈಬರ್ ಸ್ಪೇಸ್ನಲ್ಲಿ ಇಂಥ ರೀತಿಯಲ್ಲಿ ನಮಗೆ ಕ್ರೈಮ್ಸ್ಗಳು ಆಗ್ತಾ ಇರುತ್ತೆ. ಸೊ ಈ ನಿಟ್ಟಿನಲ್ಲಿ ನಮ್ಮ ನಾರ್ತ್ ಸೆಂಟ್ ಪೊಲೀಸ್ ಸ್ಟೇಷನ್ ಏನಿದ್ದಾವೆ, ಕಳೆದ 1 ವರ್ಷದಲ್ಲಿ ತುಂಬ ಬಹುದೊಡ್ಡ ಮಟ್ಟದಲ್ಲಿನೂ ರಿಕವರಿ ಮಾಡಿದ್ದೀವಿ. ಅದೇ ರೀತಿಯಲ್ಲಿ ಕೆಲವು ಕೇಸಸ್ ಡಿಟೆಕ್ಟ್ ಮಾಡಿದ್ದೀವಿ. ಈ ಫೆಡೆಕ್ಸ್ ಕೊರಿಯರ್ ಅಂತ ಸ್ಕ್ಯಾಮ್ ಏನೋ ಹೇಳಿದ್ದೀವಿ, ಅದರಲ್ಲಿ ನಾವೊಂದು ಕೇಸ್ನ ನಮ್ಮ ಟೀಮ್ ಡಿಟೆಕ್ಟ್ ಮಾಡಿದ್ದಾರೆ. ಸೊ ಅದರಲ್ಲಿ ಮೋರ್ ದ್ಯಾನ್ 13 ಪೀಪಲ್ ಅರೆಸ್ಟ್ ಆಗಿದ್ದಾರೆ. ಅದರಲ್ಲಿ ನಾವು ಕೆಲವರು ಕರ್ನಾಟಕದಲ್ಲಿರುವ ದಾವಣಗೆರೆಯಿಂದ, ಮತ್ತು ಕೆಲವರು ಬ್ಯಾಂಗ್ಳೂರಿಂದ, ಕೆಲವರು ಮಹಾರಾಷ್ಟ್ರ ನಾಸಿಕಿಂದ, ಆ್ಯಂಡ್ ದೆನ್ ಮತ್ತು ನ್ಯೂ ಡೆಲ್ಲಿಯಿಂದ ಅರೌಂಡ್ 13 ಪೀಪಲ್ ವಿ ಹ್ಯಾವ್ ಅರೆಸ್ಟೆಡ್. ಅದರಲ್ಲಿ ಒಂದು 30 ಲಕ್ಷವರೆಗೂ ದುಡ್ಡು ನಾವು ರಿಕವರಿ ಮಾಡಿದ್ದೀವಿ. ಸೊ ಈ ಸ್ಕ್ಯಾಮ್ನಲ್ಲಿ ಈ ಕೇಸ್ ಏನಿದೆ, ನಮ್ಮ ಇಂಡಿಯಾದಲ್ಲೇ ಒಂದು ಫೆಡೆಕ್ಸ್ ಸ್ಕ್ಯಾಮ್ನಲ್ಲಿ ಅರೆಸ್ಟ್ ಆಗಿರುವಂಥದ್ದು, ಅಂದರೆ ಒಬ್ಬರನ್ನ ಅರೆಸ್ಟ್ ಮಾಡುವಂಥದ್ದು ಇಂಡಿಯಾನಲ್ಲೇ ಫಸ್ಟ್ ಕೇಸ್ ಆಗಿರುತ್ತದೆ ನಮ್ಮದು. ಅಷ್ಟು ದೊಡ್ಡ ಮೊತ್ತದ, ಅಂದರೆ ವೆರಿ ಗುಡ್ ವರ್ಕ್ ಅವರ್ ಟೀಮ್ ಹ್ಯಾಸ್ ಡನ್. ಅದೇ ರೀತಿಯಲ್ಲಿ ಈ ನಾವು ಏನು ಹೇಳಿದ್ದೇವೆ ನಿಮಗೆ, ಈ ಜಾಬ್ ಫ್ರಾಡ್ ಅಂತ ಹೇಳಿದ್ದೀನಿ ನಾನು ಈಗಾಗಲೇ, ಅದರಲ್ಲಿ ಬ್ಯಾಂಗ್ಳೂರು ಇಬ್ಬರು ಯುವಕರು, ಅಂದರೆ ಅರೌಂಡ್ 24-23 ಇಯರ್ ಓಲ್ಡ್, ಅವರೆಲ್ಲರಿಗೂ ಫೋನ್ ಮಾಡಿ ನಾವು BBMPನಲ್ಲಿ ಕೆಲಸ ಕೊಡಿಸ್ತೀವಿ, ಲೋನ್ ಕೊಡಿಸ್ತೀವಿ, ಅಥವಾ ನಿಮಗೆ ಯಾವುದೋ ಸಬ್ಸಿಡಿ ಸ್ಕೀಮ್ನಲ್ಲಿ ಒಂದು ಗ್ರಾಂಟ್ಸ್ ಕೊಡಿಸ್ತೀವಿ ಅಂತ ಹೇಳಿಬಿಟ್ಟು ಅರೌಂಡ್ ಮೋರ್ ದ್ಯಾನ್ 60 ಫ್ಯಾಮಿಲೀಸ್, ಅಂದರೆ 60 ಮೆಂಬರ್ಸ್ಗೆ ಮೋಸ ಮಾಡಿರೋಂಥವರು. ಒಬ್ಬೊಬ್ಬರ ಕಡೆಯಿಂದ ಅರೌಂಡ್ 15,000 20,000 ಅಡ್ವಾನ್ಸ್ ಆಗಿ ತಗೊಂಡು ಅವರು ಮೋಸ ಮಾಡಿರೋಂಥದ್ದು. ಆ ಇಬ್ಬರನ್ನು ನಾವು ಅರೆಸ್ಟ್ ಮಾಡಿದ್ದೀವಿ, ನಮ್ಮ ಟೀಮ್ ಅರೆಸ್ಟ್ ಮಾಡಿದ್ದಾರೆ. ಅದೇ ರೀತಿಯಲ್ಲಿ ನಿಮಗೆ ಇನ್ನೊಂದು ಎಕ್ಸಾಂಪಲ್ ಹೇಳಬೇಕಂದ್ರೆ, ಈಗ ಸೆಕ್ಸ್ಟಾರ್ಷನ್ ಅಂತ ಹೇಳ್ತೀವಿ, ಅಂದರೆ ಈಗ ಅಬ್ಸಿನ್ ಫೋಟೋಸ್, ನಮ್ಮದು ವೀಡಿಯೋಸ್ ಎಲ್ಲ ರೆಕಾರ್ಡ್ ಮಾಡಿ ಕಾಂಪ್ರಮೈಸ್ ಪೊಸಿಷನಲ್ಲಿ ಇರುವಂಥದ್ದು, ನಮಗೆ ಮತ್ತೆ ಬ್ಲಾಕ್ ಮೇಲ್ ಮಾಡಿ ದುಡ್ಡು ತಗುವಂಥದ್ದು. ಅದನ್ನು ಅಂಥ ಕೇಸ್ನಲ್ಲಿನೂ ಒಬ್ಬನು ನಾವು ಬ್ಯಾಂಗ್ಳೂರಲ್ಲಿ ಒಬ್ಬನ ಅರೆಸ್ಟ್ ಮಾಡಿದ್ದೀವಿ. ಅವರು ಒಂದು ಲಾಡ್ಜ್ನಲ್ಲಿ ಕೆಲಸ ಮಾಡ್ತಾ ಇರ್ತಾರೆ. ಸೊ ಅವರು ಯಾರ್ಯಾರು ಅಲ್ಲಿ ಕಸ್ಟಮರ್ ಬರ್ತಾರೆ ಅವ್ರದ್ದು ಡೀಟೇಲ್ಸ್ ತಗೊಂಡು ಅವರಿಗೆ ಅವರು ಒಂದು ಹುಡುಗಿ ಥರ ಕಾಲ್ ಮಾಡಿ ಅವರಿಗೆ ವೀಡಿಯೋಸ್ ಎಲ್ಲ ತಗೊಂಡು ಅವ್ರಿಗೆ ರಿವರ್ಸಲ್ಲಿ ಬ್ಲಾಕ್ ಮೇಲ್ ಮಾಡಿ ಆ್ಯಂಡ್ ಈ ಇಸ್ ಟು ಟೇಕ್ ಮನಿ. ಸೊ ಅಂಥ ಕೇಸನ್ನು ನಾವು ಈಗಾಗಲೇ ಅರೆಸ್ಟ್ ಮಾಡಿದ್ದೀವಿ. ಆ್ಯಂಡ್ ಸೊ ಈ ನಿಟ್ಟಿನಲ್ಲಿ ನಮ್ಮ ಸೈಬರ್ ಪೊಲೀಸ್ ಸ್ಟೇಷನ್, ನಾರ್ತ್ ಸೆಂಟ್ ಪೊಲೀಸ್ ಸ್ಟೇಷನ್ ಅವರು ರಿಯಲಿ ಹ್ಯಾಸ್ ಡನ್ ವೆರಿ ವಂಡರ್ಫುಲ್ ವರ್ಕ್. ಸೊ ಇವತ್ತು ಪ್ರೋಗ್ರಾಮ್ ಏನಿದೆ ನಿಮ್ಮದು, ಆ ಪ್ರೋಗ್ರಾಮಲ್ಲಿ ಡೆಫಿನೆಟ್ಲಿ ಐ ವುಡ್ ಲೈಕ್ ಟು ಕಾಲ್ ಆಲ್ ಮೈ ಸ್ಟಾಫ್ ಎಲ್ಲನೂ ಕರೆಸಿ ತಮ್ಮ ಮೂಲಕ ಅವರಿಗೆ ಅಭಿನಂದನೆ ಮಾಡೋದು, ಮತ್ತು ಅವ್ರ ಜೊತೆ ನಿಮ್ಗೆ ಏನಾದರೂ ಮಾತಾಡ್ಬೋದು ಅಂತ ಇಟ್ಕೊಳ್ಬೋದು. ಓಕೆ ಸರ್, ಒಂದು ಲಾಸ್ಟ್ ಕ್ವಶನ್ ಸರ್. ಸೈಬರ್ ಕ್ರೈಮ್ ಇಷ್ಟೊಂದು ಆಗ್ತಿದ್ರು ಜನಗಳು ಎಚ್ಚೆತ್ಕೊಳ್ತಾ ಇಲ್ಲ, ಅದಕ್ಕೆ ನಿಮ್ಮ ಅಭಿಪ್ರಾಯ ಏನು ಸರ್? ಏನು ಮಾಡಬೇಕು ಜನಗಳು ಸೈಬರ್ ಕ್ರೈಮ್ ತಡೆಗಟ್ಟಬೇಕು ಅಂದರೆ? ಫಸ್ಟ್ ಅವ್ರು ಅವೇರ್ ಆಗಬೇಕು ಅಂದರೆ ಏನು ಅವೇರ್ನೆಸ್ ಬೇಕು? ಈಗ ಇದರಲ್ಲಿ ನಾವು ನೋಡಿದರೆ, ಈಗ ನಾವು ಲಾಸ್ಟ್ ಡಿಪಾರ್ಟ್ಮೆಂಟಲ್ಲಿ ಏನು ನಾವು ನೋಡ್ತಾ ಇದ್ದೀವಿ, ಸೈಬರ್ ಅಫೆನ್ಸಸ್ ಯಾವ ರೀತಿಯಲ್ಲಿ ಆಗ್ತಾ ಇದೆ ಅಂತ ನೋಡಿದರೆ, ಒಂದು ಜನಗಳಿಗೆ ಅವೇರ್ನೆಸ್ ಇರುವಂಥದ್ದು ಒಂದು. ಇನ್ನೊಂದು, ಈ ಅಫೆನ್ಸ್ ಮಾಡುವವರು ಯಾರಿದ್ದಾರೆ, ಫ್ರಾಡ್ಸ್ಟಾರ್, ಅವರು ನಮ್ಗಂತ ಅಂದರೆ ನಾವೇನು ಊಹೆ ಮಾಡ್ತೀವಿ ಅದಕ್ಕಂತ ಅಡ್ವಾನ್ಸ್ ಆಗಿರ್ತಾರೆ. ಎಲ್ಲಿ ಸಿಸ್ಟಮ್ನಲ್ಲಿ ಲೂಪ್ ಹೋಲ್ಸ್ ಇದ್ದಾವೆ, ಯಾರಾದರೂ ಫೈನಾನ್ಷಿಯಲ್ ಸಿಸ್ಟಮ್ನಲ್ಲಿ ಟ್ರಾನ್ಸಾಕ್ಷನ್ ಮಾಡುವ ಬ್ಯಾಂಕಿಂಗ್ ಸಿಸ್ಟಮ್ನಲ್ಲಿ ಅಲ್ಲಿ ಬೇರೆ ರೀತಿಯಲ್ಲಿ ಲೂಪ್ ಹೋಲ್ಸ್ ಇದ್ದಾವೆ, ಅದನ್ನು ಅವರು ಬಳಕೆ ಮಾಡಿಕೊಂಡು ಇದನ್ನು ಎಕ್ಸ್ಪ್ಲಾಯ್ಟ್ ಮಾಡ್ತಾರೆ. ಸೊ ಮೋಸ್ಟ್ ಆಫ್ ಅದು ಒಂದು. ಆ್ಯಂಡ್ ಇನ್ನೊಂದು ನಮ್ಮ ಕಡೆ ಏನಂದರೆ, ಈಗ ನಾವು ಎವ್ರಿ ಡೇ ನಾವು ಇದು ಸ್ಮಾರ್ಟ್ಫೋನ್ ಯೂಸ್ ಮಾಡ್ತೀವಿ. ಸೊ ಪ್ರತಿಯೊಂದು ಆ್ಯಕ್ಟಿವಿಟಿ ನಾವು ಏನು ಮಾಡ್ತೀವಿ, ಈಗ ಏನು ಮಾಡಿದ್ರೂ ಸ್ಮಾರ್ಟ್ಫೋನಲ್ಲಿ ಗೊತ್ತಾಗುತ್ತೆ. ಆ್ಯಂಡ್ ನಮ್ಮ ದಿನಚರ್ಯ ಏನಾಗುತ್ತೆ, ಏನು ಆ್ಯಕ್ಟಿವಿಟಿ ಮಾಡ್ತೀವೋ ಅದರಲ್ಲಿ ಆ ಡಿಜಿಟಲ್ ಫುಟ್ ಪ್ರಿಂಟ್ಸ್ ಅಂತ ಕೇಳ್ತೀವಿ ನಾವು, ಅದನ್ನು ಎಲ್ಲ ಅದರಲ್ಲಿ ಸಿಗ್ಬಿಡುತ್ತೆ. ಸೊ ವಿ ಶುಡ್ ಬಿ ಅವೇರ್ ವಾಟ್ ವಿ ಆರ್ ಡೂಯಿಂಗ್, ಮತ್ತು ನಮ್ಮ KYC ಯಾರ್ಯಾರು ಕೊಡ್ತಾ ಇದ್ದೀವಿ, ಯಾಕೆ ಕೊಡ್ತಾ ಇದ್ದೀವಿ ಅಂತ ಅದನ್ನ ಬಗ್ಗೆ ಅವೇರ್ನೆಸ್ ಇರಬೇಕು ಒಂದು. ಆ್ಯಂಡ್ ಇನ್ನೊಂದು, ನಾವೇನು ಮಾಡ್ತೀವಿ ಅಂದರೆ, ಇದು ಒಂದು ಏನೋ ಪ್ರಲೋಭ, ಗ್ರೀಡಿನೆಸ್ ಫಾರ್ ದ ಹೈ ರಿಟರ್ನ್ಸ್, ಅದು ಒಂದು ಡೆಫಿನೆಟ್ಲಿ ದಟ್ ಈಸ್ ಒನ್ ರೀಸನ್ ಹೇರ್ ಆಲ್ ದಿಸ್ ಫೈನಾನ್ಷಿಯಲ್ ಟ್ರಾನ್ಸಾಕ್ಷನ್ಸ್ ಆಗುವಂಥದ್ದನ್ನು ಅವರು ಎಕ್ಸ್ಪ್ಲಾಯ್ಟ್ ಮಾಡ್ತೀವಿ. ಸೊ ಈ 3 ಆ್ಯಂಗಲಲ್ಲಿ ನಾವು ಎಚ್ಚರಿಕೆ ಆಗಿದ್ದರೆ ಡೆಫಿನೆಟ್ಲಿ ನಾವು ಸ್ವಲ್ಪ ತಡೆಗಟ್ಟಲಿಕ್ಕೆ, ಪ್ರಿವೆಂಟ್ ಮಾಡಲಿಕ್ಕೆ ಅವಕಾಶ ಸಿಗುತ್ತೆ. ಓಕೆ, ಥ್ಯಾಂಕ್ ಯು. ಅಪ್ರಿಸಿಯೇಷನ್ ಲೆಟರ್
ನೀವು ಕೊಡಬೇಕಮ್ಮ. ಹಾಂ ಸರ್.